ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ನಾನು ಟಸಲ್ ಡಿಸೈನ್ನ ತೋರಿಸ್ತಿದ್ದೀನಿ. ಭಾಳ ಈಸಿಯಾಗಿ ಬ್ಯೂಟಿಫುಲ್ ಹಾಕೋಬೋದು. ತುಂಬ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಸೀರೆಗೆ. ಸೊ ಇಲ್ಲಿ ಪಕ್ಕದಲ್ಲಿ ತೋರಿಸ್ತಿದ್ದೀನಲ್ಲ, ಇದೇ ಥರನೇ ನಾವು ಇವತ್ತು ನಾನು ಹೇಗೆ ಟಸಲ್ಸ್ನ ಮಾಡೋದು ಅಂತೇಳಿ ತೋರಿಸ್ತೀನಿ. ಸೊ ಫಸ್ಟು ಮಾಮೂಲಿ ಇಂಚ್ ಟೇಪ್ ತೊಗೊಳ್ಳಿ, ಇಲ್ಲಾಂದರೆ ಸ್ಕೇಲ್ ಕೂಡ ತೊಗೊಂಡು ನೀವು ಮಾರ್ಕ್ನ ಮಾಡ್ಕೋಬೋದು. ಸೊ ನಾನು ಇಲ್ಲಿ ಮಾರ್ಕ್ನ ಮಾಡ್ಕೋತಾ ಇದ್ದೀನಿ. ಸೊ ಟೇಪ್ ನಾನು ಎಲ್ಲಿ ಬೀಡ್ನ ಲಾಸ್ಟ್ ಎಂಡ್ ಮಾಡಿದ್ದೀನಲ್ಲ, ಅಲ್ಲಿಂದ ತೊಗೊಂಡು ನಾನು ಮಾರ್ಕ್ನ ಮಾಡ್ಕೊತಿದ್ದೀನಿ. ಟೋಟಲಾಗಿ ಇಲ್ಲಿ ನಾನು 1.5 ಇಂಚನ್ನ ಮಾರ್ಕ್ ಮಾಡ್ಕೊತಿದ್ದೀನಿ. ಬಟ್ 1 ಇಂಚಿಗೆ ಮಾಡಿಕೊಂಡ್ರೂ ಅಷ್ಟೇ ಪರ್ಫೆಕ್ಟಾಗಿ ಬರುತ್ತೆ. ಸೊ 1 ಇಂಚಿಗೆ ಮಾಡಿಕೊಂಡ್ರೆ ಇನ್ನೂ ಹತ್ತತ್ರ ಬರುತ್ತೆ, ಅವಾಗ ಇನ್ನೂ ಚೆನ್ನಾಗಿ ಕಾಣುತ್ತೆ. 1 ಇಂಚ್ಗಿಂತ ಹತ್ರ ಇನ್ನೂ ಮಾಡ್ಕೊಳಕ್ಕೆ ಹೋಗಬೇಡಿ. 1 ಇಂಚು ಇಲ್ಲ 1.5 ಇಂಚ್ ಲಾಸ್ಟ್, ಅಷ್ಟು ಡಿಸ್ಟೆನ್ಸ್ ಇದ್ದರೆ ಸಾಕು. ಸೊ ಮಾಮೂಲಿ ಇಲ್ಲಿ ನಾನು 6 ಎಳೆ ದಾರ ತೊಗೊಂಡಿದ್ದೀನಿ. ನೀವು ಇನ್ನೂ ಬೇಕಾದರೆ ದಪ್ಪ ಬೇಕು ಅಂದರೆ ದಪ್ಪ ತೊಗೋಬೋದು. ಇಲ್ಲಿ ನಾನು 6 ಎಳೆ ದಾರ ತೊಗೊಂಡು ಫಸ್ಟು ಸೀರೆಗೆ ನೀಡಲಿಂದ ಹಾಕ್ಕೊಂಡು, ಅದಾದಮೇಲೆ ನಮ್ಗೆ ಎಷ್ಟು ಉದ್ದ ಬೇಕು ಅಂತೇಳಿ ನೋಡಿ ಕಟ್ ಮಾಡಿಕೊಂಡು ಒಂದು ನಾಟ್ನ ಹಾಕ್ಕೊತೀನಿ. 2 ದಾರ ತೊಗೊಂಡು ಒಂದು ಗಂಟು ಹಾಕಿದ ಆದಮೇಲೆ ಇಲ್ಲಿ ನಾನು ಒಂದು ಬೀಡನ್ನ ಸೇರಿಸ್ಕೋತಾ ಇದ್ದೀನಿ. ಯಾವ ಥರ ಬೀಡ್ ಬೇಕಾದ್ರೂ ನೀವು ಸೇರಿಸ್ಕೋಬೋದು. ಇಲ್ಲಿ ನಾನು ರೌಂಡ್ ರೋಸ್ ಬೀಡನ್ನ ಸೇರಿಸ್ಕೋತಿದ್ದೀನಿ. ಈ ಥರ ಸೇರಿಸ್ಕೋಬೇಕಾದ್ರೆ ಈ ಥರ ಎಕ್ಸ್ಟ್ರಾ ದಾರ ಏನಾದರೂ ಬಂತು ಅಂತಂದರೆ, ಈಗ ನನಗೆ ಬಂದಿದೆ. ಸೊ ಇದನ್ನು ನಾವು ಮತ್ತೆ ಬೀಡ್ ಒಳಗಡೆ ನೀಡಲ್ನ ಹಾಕಿ ಆ ದಾರನ ಮತ್ತೆ ಹೊರಗಡೆ ತೊಗೊಂಡು ಬಂದರೆ ಆವಾಗ ಕರೆಕ್ಟಾಗಿ ಹಾಕ್ಬೋದು. ಸೊ ಈ ಥರ ಮಾಡಿದ್ದಾದಮೇಲೆ ಇಲ್ಲಿ ಮತ್ತೆ ನಾವು 2 ಪಾರ್ಟಿಷನ್ ಮಾಡ್ಕೋಬೇಕು. 2 ಪಾರ್ಟಿಷನ್ ಮಾಡಿಕೊಂಡು ಇಲ್ಲಿ ನಾವು ಲಾಕ್ ಮಾಡ್ಕೋಬೇಕು. ಸೊ ಹೀಗೆ ಒಂದು ನಾಟ್ನ ಹಾಕಿ ನಾನು ಇಲ್ಲಿ ಫಸ್ಟೇ ಪ್ರಿಪೇರ್ ಮಾಡಿ ಇಟ್ಕೊಂಡಿದ್ದೀನಿ. ಟೋಟಲಾಗಿ ಇಲ್ಲಿ ನಾನು 170 ಎಳೆ ತೊಗೊಂಡಿದ್ದೀನಿ. 170 ಎಳೆ ದಾರನ ತೊಗೊಂಡು ಫಸ್ಟು ದಾರನ ಸ್ವಲ್ಪ ಹಾಕಿದ್ದಾದಮೇಲೆ ಗಂಟು ಹಾಕ್ಕೋಬೇಕು. ಗಂಟು ಹಾಕಿದ್ದು ಆದಮೇಲೆ ಸೊ ಇಲ್ಲಿ ನಾನು ತೋರಿಸ್ತಿದ್ದೀನಲ್ಲ, ಈ ರೀತಿಯಾಗಿ ನಾವು ಎಳ್ಕೊಂಡು ನಮ್ಗೆ ಎಷ್ಟು ಉದ್ದ ಕುಚ್ಚು ಬೇಕು ಅಂಥೇಳಿ ನಾನು ಅಷ್ಟು ಉದ್ದ ದಾರನ ಬಿಟ್ಟು ಈಗ ನಾನು ಕುಚ್ಚನ್ನ ಹಾಕೋಕ್ಕೆ ಎರಡನ್ನೂ ಬೆಂಡ್ ಮಾಡಿಕೊಂಡು ಈಗ ನಾನು ಜರಿ ಥ್ರೆಡ್ಡಿಂದ ನಾನು ಕುಚ್ಚನ್ನ ಕಟ್ಟುತ್ತೀನಿ. ನೀವು ಟೈಟಾಗಿ ದಾರ ಕಟ್ಕೊಂಡು ಅದಾದಮೇಲೆ ನಾವು ಕುಚ್ಚನ್ನ ಕಟ್ಟೋಕ್ಕೆ ಸ್ಟಾರ್ಟ್ ಮಾಡಬೇಕು. ಇಲ್ಲಿ ನಾನು ಕುಚ್ಚು ಕಟ್ಟೋಕ್ಕೆ ಸ್ಟಾರ್ಟ್ ಮಾಡ್ತಿದ್ದೀನಿ. ಇಲ್ಲಿ ನಾನು ಏನು ತೋರಿಸ್ತಿದ್ದೀನಲ್ಲ, ಡಿಟ್ ಪ್ರೋಸೆಸ್ ಸೀರೆ ಫುಲ್ಲು ಹೀಗೆ ಇರುತ್ತೆ. ಸೊ ನಾವು ಲೆಂತ್ ಬೈ ಲೆಂತ್ನ ನಾವು ಬೇಬಿ ಕುಚ್ಚನ್ನ ಕಟ್ ಮಾಡ್ಕೋತಾ ಬರಬೇಕು. ಇಲ್ಲಿ ನಾನು ಬೇಬಿ ಕುಚ್ಚನ್ನ ಕಟ್ಟಿ ಸೆಕೆಂಡ್ ಬೇಬಿ ಕುಚ್ಚನ್ನ ಮಾಡೋಣ. ಅಂದರೆ ಈ ಡಿಸೈನಲ್ಲಿ ನಾನು ಟೋಟಲು 1 ಇಂಚು ಆದಮೇಲೆ ಮಾರ್ಕ್ ಮಾಡಿದ್ನಲ್ಲ, ಅದ್ರ ಪಕ್ಕದಲ್ಲೇ ಹಾಫ್ ಇಂಚ್ಗೆ ಮಾರ್ಕ್ ಮಾಡ್ಕೋಬೇಕು. ಟೋಟಲು 5 ಮಾರ್ಕ್ ಮಾಡ್ಕೋಬೇಕು. ಅಂದರೆ ಇವಾಗ ಹಾಕಿರೋದನ್ನ ಸೇರಿ 5 ಮಾರ್ಕ್. 1 ಇಂಚ್ ಮಾರ್ಕ್ ಮಾಡ್ಕೊಂಡ್ವಾ, ಅದಾದಮೇಲೆ ಅರ್ಧ ಇಂಚಿಗೆ ಮತ್ತೆ ಮಾರ್ಕ್ ಮಾಡ್ಕೊಬೇಕು, ಮತ್ತು ಅರ್ಧ ಇಂಚಿಗೆ ಮತ್ತೆ 1 ಮಾರ್ಕು. ಈ ರೀತಿಯಾಗಿ ಟೋಟಲ್ 5 ಪಾಯಿಂಟ್ಸ್ನ ನಾವು ಮಾರ್ಕ್ ಮಾಡಿಕೊಂಡು, ಈಗ ನೋಡಿ ಫಸ್ಟು ಒಂದು ಬೀಡನ್ನ ಹಾಕಿ ನಾನು ಬೇಬಿ ಕುಚ್ಚನ್ನ ಕಟ್ಕೊಂಡ. ಈಗ ಮತ್ತೆ ದಾರನ ಸೀರೆಯಿಂದ ತೊಗೊಂಡು ಅಲ್ಲಿಗೆ ಫಸ್ಟ್ ಒಂದು ಲಾಕ್ನ ಹಾಕಿ ದಾರಕ್ಕೆ. ಅದಾದಮೇಲೆ ಈಗ ನಾನು 2 ಬೀಡ್ಸ್ನ ತೊಗೋತಿದ್ದೀನಿ. ಫಸ್ಟು 1 ಬೀಡನ್ನ ತೊಗೋಬೇಕು, ಅದಾದಮೇಲೆ 2 ಬೀಡನ್ನ ತೊಗೋಬೇಕು. ಸೊ ಇಲ್ಲಿ ನಾನು 2 ಬೀಡನ್ನ ತೊಗೊಂಡಿದ್ದೀನಿ. ಅದನ್ನು ಕೂಡ ನಾನು ದಾರದೊಳಗಡೆ ಹಾಕ್ಕೋತಾ ಇದ್ದೀನಿ. ದಾರದೊಳಗಡೆ ಹಾಕ್ಕೋಬೇಕಾದ್ರೆ ಸ್ವಲ್ಪ ದಾರದ ಎಳೆ ಪ್ರಾಬ್ಲಮ್ ಆಗ್ಬೋದು. ನಾನು ಫಸ್ಟ್ನೇದ್ರಲ್ಲಿ ತೋರಿಸಿದ್ನಲ್ಲ, ಸೇಮ್ ಅದೇ ರೀತಿ ಪ್ರಾಬ್ಲಮ್ ಆದರೆ ನೀವು ಮತ್ತೆ ಬೀಡ್ ಒಳಗಡೆ ನೀಡೆಲ್ಲ ಹಾಕಿ ದಾರನ ಹೊರಗೆ ತೆಗಿಬೋದು. ಈಗ ನಾನು ಗಂಟು ಹಾಕ್ಕೊಂಡಿದ್ದು ಆದಮೇಲೆ ಮತ್ತೆ ಒಂದು ಕುಚ್ಚನ್ನ ಕಟ್ಟಲಿಕ್ಕೆ ಸಿಲ್ಕ್ ಥ್ರೆಡ್ನ ಹಾಕೋತಾ ಇದ್ದೀನಿ. ಟೋಟಲಾಗಿ ನಾನಿಲ್ಲಿ 170 ಎಳೆ ಇಲ್ಲ 60 ಎಳೆ ತೊಗೊಂಡಿದ್ದೀನಿ. ಸೊ ತೊಗೊಂಡು ಬೇಕಾದರೆ ನಿಮಗೆ ಕುಚ್ಚು ಇನ್ನೂ ದಪ್ಪ ಬೇಕು ಅಂತಂದರೆ ನೀವು ಇನ್ನೂ ದಪ್ಪ ತೊಗೋಬೋದು. ಸೊ ನನಗೆ ಇಷ್ಟೇ ಬೇಕು. ಸೊ ಹಾಗಾಗಿ ನಾನು 170 ಎಳೆನೇನೋ ತೊಗೊಂಡಿದ್ದೀನಿ. ಸೊ ತೊಗೊಂಡು ಈಗ ನಾನು ಕುಚ್ಚನ್ನ ಕಟ್ಕೋತಿದ್ದೀನಿ. ಫಸ್ಟ್ ನಾನು 1 ಬೀಡನ್ನ ಹಾಕಿ ಕುಚ್ಚನ್ನ ಕಟ್ಟಿದ್ದೀನಿ. ಈಗ ನಾನು 2 ಬೀಡ್ಸ್ನ ಹಾಕಿ ಜರಿ ಥ್ರೆಡ್ಡಲ್ಲಿ ಈಗ
ಕುಚ್ಚನ್ನ ಕಟ್ಕೋತಾ ಇದ್ದೀನಿ. ತುಂಬ ಸಿಂಪಲ್ಲಾಗಿ ಹಾಕ್ಬೋದು, ಹಾಗೆ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಸೀರೆಗೆ. ಸೊ ಕುಚ್ಚನ್ನ ಕಟ್ಕೊಂಡು ನೆಕ್ಸ್ಟು ಈಗ 1 ಇಂಚಿಗೆ ಮಾರ್ಕ್ ಮಾಡಿದ್ಮೇಲೆ, ಈಗ ನಾನು ಫಸ್ಟ್ ಬೀಡನ್ನ ಹಾಕಿದ್ದೀನಲ್ವ, ಫಸ್ಟ್ ಬೀಡಿಂದ ಕುಚ್ಚು, ಈಗ ನಾನು ಸೆಕೆಂಡ್ ಬೀಡಿಂದು ಅರ್ಧ ಇಂಚ್ ಮಾರ್ಕ್ ಮಾಡಿ ಕುಚ್ಚನ್ನ ಕಟ್ಟಿದ್ದೀನಿ. ಈಗ ಥರ್ಡ್ ಅಂತೂ ಅರ್ಧ ಇಂಚ್ ಮಾರ್ಕ್ ಮಾಡಿ ಅದಕ್ಕೆ ಕುಚ್ಚನ್ನ ಕಟ್ಟಬೇಕು. ಸೊ ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಸೊ ನೋಡಿ, ಲೆಂತ್ ಕೂಡ ಡಿಫ್ರೆನ್ಸ್ ಆಗುತ್ತೆ. ಈಗ ನಾನು ಥರ್ಡ್ ಬೀಡನ್ನ ಹಾಕಿದ್ದೀನಿ, ಅಂದರೆ 3 ಬೀಡು. ಫಸ್ಟು 1 ಬೀಡು, ಅದಾದಮೇಲೆ 2 ಬೀಡು, ಅದಾದಮೇಲೆ 3 ಬೀಡು, ಮತ್ತು 2 ಬೀಡು, ಮತ್ತು 1 ಬೀಡು, ಈ ರೀತಿ ಹಾಕ್ಬೋದು. ಸೊ ಈ ಡಿಸೈನ್ ನಿಮ್ಗೆ ಹೇಗೆ ಅನ್ನಿಸ್ತು ಅಂತಂದು ಕಮೆಂಟಲ್ಲಿ ತಿಳಿಸಿ. ಇನ್ನು ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನಗಂತೂ ತುಂಬ ಇಷ್ಟ ಆಯಿತು ಈ ಡಿಸೈನು, ತುಂಬ ಗ್ರ್ಯಾಂಡ್ ಲುಕ್ ಕೊಡುತ್ತೆ. ಫೈನಲಾಗಿ ಈ ಥರ ಕಾಣಿಸ್ತಿದೆ. ಸೊ ಇಷ್ಟ ಆದರೆ ನಿಮ್ಮ ಸೀರೆಗೂ ಟ್ರೈ ಮಾಡಿ, ಮತ್ತು ಹೇಗೆ ಬಂತು ಅಂತೇಳಿ ಕಮೆಂಟಲ್ಲಿ ತಿಳಿಸಿ. ಮತ್ತು ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಸೊ ಇದೇ ರೀತಿ ಮುಂದಿನ ವೀಡಿಯೋದಲ್ಲೇ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.